ಕ್ಯಾಂಪ್ಸ್ ಮುಖಾಂತರ ಒಂದು ಬ್ರೈನೋಥಾನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಪರೀಕ್ಷೆಯನ್ನು ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳ ಮಕ್ಕಳಿಗೆ, ಅಂದರೆ ಕ್ಯಾಂಪ್ಸಿಗೆ ಮೆಂಬರ್ ಇರುವಂಥ ಶಾಲೆಗಳು ಸುಮಾರು 3,500-4,000 ಶಾಲೆಗಳು ಕ್ಯಾಂಪ್ಸಿಗೆ ಮೆಂಬರ್ ಇದ್ದಾರೆ. ಅದರಲ್ಲಿ ನಾವು ಮಂಡ್ಯನಲ್ಲೂ ಅನೇಕ ಶಾಲೆಗಳು ಮೆಂಬರ್ಸು, ಅದರಲ್ಲಿ ನಾವು ಒಬ್ಬರು. ಅವರು ಪ್ರತಿ ವರ್ಷ ಈಗ 4 ವರ್ಷಗಳಿಂದ ಬ್ರೈನೋಥಾನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಕ್ವೆಶ್ಚನ್ನ ಕರ್ನಾಟಕದಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೆ ಆಯೋಜಿಸ್ಕೊಳ್ತಾ ಬರ್ತಾ ಇದ್ದಾರೆ. ರಾಜ್ಯದ ಬ್ರೈನ್ ಸೆಂಟರ್ ಹಾಗೂ ಕ್ಯಾಂಪ್ಸ್ ಅಸೋಸಿಯೇಷನ್ ವತಿಯಿಂದ ನಡೆದ ಬ್ರೈನ್ ಓಥಾನ್ ಪರೀಕ್ಷೆಯಲ್ಲಿ ಮಂಡ್ಯದ ಕೃತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಬರೋಬ್ಬರಿ 57,000 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದು, ಕೃತಿ ಇವರೆಲ್ಲರನ್ನ ಹಿಂದಿಕ್ಕಿ 1 ಲಕ್ಷ ರೂಪಾಯಿ ನಗದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾಳೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಇತ್ತೀಚೆಗೆ ರಾಜ್ಯದ ಬ್ರೈನ್ ಸೆಂಟರ್ ಹಾಗೂ ಕ್ಯಾಂಪ್ಸ್ ಅಸೋಸಿಯೇಷನ್ ವತಿಯಿಂದ ಹಿರಿಯ ಹಾಗೂ ಕಿರಿಯ ವಿದ್ಯಾರ್ಥಿಗಳಿಗಾಗಿ ಬ್ರೈನ್ ಓಥಾನ್ ಜನರಲ್ ನಾಲೆಡ್ಜ್ ಪರೀಕ್ಷೆಯನ್ನ ಆಯೋಜನೆ ಮಾಡಿತ್ತು. ಈ ಪರೀಕ್ಷೆಗೆ ರಾಜ್ಯದ ನಾನಾ ಭಾಗಗಳ ಸುಮಾರು 3,500 ಶಾಲೆಗಳು ಭಾಗವಹಿಸಿದ್ದವು. ಅದರಲ್ಲಿ ಸರಿಸುಮಾರು 57,000 ವಿದ್ಯಾರ್ಥಿಗಳು ಬ್ರೈನ್ ಓಥಾನ್ ಪರೀಕ್ಷೆ ಎದುರಿಸಿದ್ದರು. ಇದರಲ್ಲಿ ಮಂಡ್ಯದ ಡ್ಯಾಫೋಡಿಲ್ಸ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಕೃತಿ 99% ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಈ ಬಾರಿ 57,000 ಕರ್ನಾಟಕದಾದ್ಯಂತ ಮಕ್ಕಳುಗಳು ಭಾಗವಹಿಸಿದ್ದಂತಹ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಕೃತಿಯವರು ಸ್ಟೇಟಿಗೆ ಫಸ್ಟ್ ಬಂದಿದ್ದಾಳೆ. ಅಂದರೆ ಇದು ತುಂಬ ಒಂದು ರೀತಿಯಾದಂತಹ ಅಭೂತಪೂರ್ವವಾದ ಅವಳದ ಸಾಧನೆ ಅಂತಲೇ ಹೇಳಬೇಕು. ಏನಿದು ಬ್ರೈನ್ ಓಥಾನ್ ಪರೀಕ್ಷೆ? ಇದೊಂದು ಸಾರ್ವತ್ರಿಕ ವಿಷಯಾಧಾರಿತ ವಿದ್ಯಾರ್ಥಿಗಳ ಸಾಮರ್ಥ್ಯ, ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವ ಸಲುವಾಗಿ ವಿನ್ಯಾಸಗೊಳಿಸಿದ ಸ್ಪರ್ಧೆಯಾಗಿದೆ. ಪ್ರತಿ ವರ್ಷ ಈ ಸ್ಪರ್ಧೆಗೆ ರಾಜ್ಯದ ನಾನಾ ಭಾಗಗಳ ಶಾಲಾ ಮಕ್ಕಳು ಭಾಗಿಯಾಗುತ್ತಿದ್ದಾರೆ. ಸದ್ಯ ಈ ಬಾರಿ ಬೆಂಗಳೂರಿನಲ್ಲಿ ನಡೆದ ಈ ಸ್ಪರ್ಧೆಗೆ ಮಂಡ್ಯದ ಡ್ಯಾಫೋಡಿಲ್ಸ್ ಶಾಲೆಯ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಅದರಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ ಕೃತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಎಲ್ಲರಲ್ಲೂ ಸಂತಸ ತರಿಸಿದೆ. 57,000 ಮಕ್ಕಳು ಅಂತ ಹೇಳಿದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳು ಅನ್ನಿಸ್ಕೊಂಡಿರುವಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗ್ಬೋದು, ಬಾಲ್ಡ್ವಿನ್ಸ್ ಆಗ್ಬೋದು, ಬ್ಯಾಪ್ಟಿಸ್ಟ್ ಬಿಷಪ್ ಕಾಟನ್ ಮತ್ತು ಇಂಥ ಅನೇಕ ಪ್ರತಿಷ್ಠಿತ ಶಾಲೆಗಳು, ಆಚಾರ್ಯ ಪಾಠಶಾಲಾ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಇಂಥ ಶಾಲೆಗಳ ಮಕ್ಕಳುಗಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅಂಥ ಒಂದು ಪರೀಕ್ಷೆಯಲ್ಲಿ ನಮ್ಮ ಹುಡುಗಿ ಸ್ಟೇಟಿಗೇನೆ 100ಕ್ಕೆ 99 ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಫಸ್ಟ್ ಬಂದಿದ್ದಾಳೆ. ಅವಳಿಗೆ 1 ಲಕ್ಷ ನಗದು ಬಹುಮಾನ ಕೊಟ್ಟಿದ್ದಾರೆ. ಮತ್ತು ಅವಳು ಮತ್ತು ಅವಳ ಫ್ಯಾಮಿಲಿಗೆ ಗೋವಾ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಾರೆ. ಇನ್ನು ಪ್ರಥಮ ಸ್ಥಾನ ಪಡೆದುಕೊಂಡ ಕೃತಿಗೆ 1 ಲಕ್ಷ ರು ನಗದು ಬಹುಮಾನ ನೀಡಲಾಗಿದೆ. ಕೃತಿ ಕುಟುಂಬಕ್ಕೆ ಉಚಿತ ಗೋವಾ ಪ್ರವಾಸವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಡ್ಯಾಫೋಡಿಲ್ಸ್ ಶಾಲೆಯ ಮುಖ್ಯಸ್ಥೆ ಸಂಜಾತಾ ಕೃಷ್ಣ ಮಾತನಾಡಿ, ಇಂಥ ಸ್ಪರ್ಧೆಗಳು ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿದ್ದು, ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳು ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕು ಎಂದಿದ್ದಾರೆ. ಸದ್ಯ ಕೃತಿ ಸಾಧನೆಗೆ ಜಿಲ್ಲೆಯ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.